ನಾವೆಲ್ಲ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಉದ್ದೇಶ ಏನಿದೆ? ನಾವೇನು ಅವರಿಗೆ ಆಚರಣೆ ಮಾಡೋದ್ರಿಂದ ದೊಡ್ಡವರನ್ನು ಮಾಡ್ತೀವಿ ಅಂತಲ್ಲ. ಅವ್ರ ಕಾರ್ಯಕಾಲದಲ್ಲಿ ಸಮಾಜಕ್ಕಾಗಿ, ಜನರಿಗಾಗಿ ಏನೊಂದು ತತ್ವಾದರ್ಶಗಳು ಕೊಟ್ಟಿದ್ದಾರೆ, ಸಮರ್ಪಣಾ ಮನೋಭಾವದಿಂದ ಇವತ್ತು ಅವರಿಗೆ ಸಮಾಜಕ್ಕೆ ಒಳಿತನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರಿಂದ, ಅವರ ಕಾರ್ಯದಿಂದ, ಅವರ ತತ್ವ ಸಿದ್ಧಾಂತಗಳಿಂದ, ಆದರ್ಶಗಳಿಂದ ನಾವು ಪ್ರೇರಣೆ ಪಡಿಬೇಕು, ಸ್ಫೂರ್ತಿ ಪಡಿಬೇಕು. ಸ್ಫೂರ್ತಿ ಪಡೆದು ಅದನ್ನು ಅಳವಡಿಸಿಕೊಂಡು ಸಮಾಜವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿದ್ರೆ ಈ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡಿದ್ದು ಸಾರ್ಥಕ ಆಗ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರವರು ಈ ರಾಷ್ಟ್ರ ಕಂಡ ಅತ್ಯಂತ ಅಪರೂಪವಾದಂತ ಒಬ್ಬ ಮಹಾಪುರುಷರು. 400 ವರ್ಷಗಳ ಕೆಳಗಡೆ ಏನಿತ್ತು ಸಮಾಜದಲ್ಲಿ, ದೇಶದಲ್ಲಿ? ಎಲ್ಲಾ ಕಡೆ ಅಂಧಕಾರ ಇತ್ತು, ಗುಲಾಮಗಿರಿ ಇತ್ತು, ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಇತ್ತು. ಜನ ಅಂದಿನ ಸಮಯದಲ್ಲಿ ಆದಿಲ್ ಶಾಹಿ, ಅಹಮದ್ ಶಾಹಿ, ಕುತುಬ್ ಶಾಹಿ ಅತ್ಯಂತ ಪ್ರಭಾವ ಇಟ್ಕೊಂಡಂತ ಮುಘಲ್ ರಾಜರ ಇವತ್ತು ಆಡಳಿತ ಇತ್ತು. ಸಣ್ಣ ಪುಟ್ಟ ರಾಜ ಮಹಾರಾಜಗಳು ಬಹಳ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಮಾಡ್ತಾ ಇದ್ರು. ಜನರಿಗೆ ಯಾರು ಕೇಳೋರೇ ಇದ್ದಿಲ್ಲ, ಅಸಹಾಯದ ಸ್ಥಿತಿಯಲ್ಲಿ ಇದ್ರು ಜನ. ಅಂತ ಪರಿಸ್ಥಿತಿಯಲ್ಲಿ 1430ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರವರ ಜನ್ಮ ಆಗ್ತದೆ ಶಿವನೇರಿಯಲ್ಲಿ. ತಂದೆ ಶಿವಾಜಿ ಮಹಾರಾಜರವರು, ತಾಯಿ ಜಿಜಾಮ್ ಮಾತಾ ತಾಯಿಯವರು, ಅವರು ತಂದೆಯವರು ಸೈನ್ಯದಲ್ಲಿ ಇರ್ತಾರೆ, ಸೇನಾಧಿಪತಿಗಳು ಇರ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರವರು ಇವತ್ತು ಇಷ್ಟೊಂದು ಮಟ್ಟಕ್ಕೆ ಅವರು ಸಣ್ಣ ವಯಸ್ಸಿನಲ್ಲೇ ಎಲ್ಲಾ ರೀತಿಯ ಧಾರ್ಮಿಕ ಸಂಸ್ಕಾರವನ್ನು ಪಡೆದು ಅವರ ತಾಯಿಯವರು ಅವರಿಗೆ ಮಹಾಭಾರತ ಹೇಳ್ತಾರೆ, ರಾಮಾಯಣ ಹೇಳ್ತಾರೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಅವರಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರ ಪ್ರೇಮ, ದೇಶಭಕ್ತಿ ಅವರಲ್ಲಿ ತುಂಬ್ತಾರೆ. ಹೀಗಾಗಿ ಸಣ್ಣವರಿದ್ದಾಗಲಿಂದಲೇ ಅವರಿಗೆ ಒಂದು ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ಬರ್ತದೆ. ಇವತ್ತು ನೋಡಿ ಎಲ್ಲಾ ರೀತಿಯವರ ಗುರುಗಳು ಕೊಂಡದೇವಲ್ಲ, छत्रपति शिवाजी महाराज जी का गुरु संत तुकाराम जी उनके मार्गदर्शक हो गए. उनको जो शस्त्रास्त्र सिखाते हैं वो कोंडदेव दादाजी कोंडदेव. दादाजी कोंडदेव के नेतृत्व में उनके माताजी उनको पूरे शस्त्रास्त्र का अभ्यास कराते हैं. तो एक योद्धा, एक बहुत ही पावरफुल, धैर्यशाली और ಬಹಳ ಶೌರ್ಯ ಇಟ್ಕೊಂಡು ಅವ್ರು ಮುಂದೆ ಬರ್ತಾರೆ. 15ನೇ ವಯಸ್ಸಿನಲ್ಲಿ ಅವರು ತೋರಣ ಗೆಲ್ತಾರೆ ನೋಡಿ.